ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮಿಸ್ಟರ್ ತೇಜಸ್. ಹಲೋ ಮಿಸ್ಸಸ್ ನಿತ್ಯಾ ತೇಜಸ್. ಹೆಸರೆಷ್ಟು ಚೆನ್ನಾಗಿದೆ ಅಲ್ವಾ? ಅಬ್ಬಾ, ಇಷ್ಟು ದಿನದಲ್ಲಿ ಇದೊಂದೇ ಭೇಷ್ ಅನ್ಸ್ಕೊಂಡಿದ್ದು. ಹಲೋ, ಹಾಗೇನಿಲ್ಲ. ನನ್ನ ಹೆಸರು ಮೊದಲೇ ಚೆನ್ನಾಗಿದೆ, ಅದಕ್ಕೆ ನಿನ್ನ ಹೆಸರು ಸೇರಿಸಿದಾಗ ಸ್ವಲ್ಪ ಚೆನ್ನಾಗಿ ಕೇಳಿಸ್ತು ಅಷ್ಟೆ. ಆಹಾ, ಕಳ್ಳಿ ಹಾಗೆ ದೋಸೆ ತಿರುವಾಕದ್ಲು. ನಿತ್ಯ, ನನಗೆ ಈ ಕ್ಷಣನೂ ಎಲ್ಲ ಕನಸಿನ ಥರನೇ ಕಾಣಿಸ್ತಿದೆ ಗೊತ್ತಾ. ನಮ್ಮ ಅಪ್ಪ ಅಮ್ಮ ನಮ್ಮ ಮದುವೆಗೆ ಒಪ್ಕೊಳ್ಳೋದು, ಎಲ್ರನ್ನೂ ಸೇರಿಸಿ ನಾವು ಅವ್ರ ಮುಂದೆ ಮದುವೆ ಆಗ್ತಿರೋದು, ಇದೆಲ್ಲ ನಿಜವಾಗ್ಲೂ ನಡೆಯುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ ಗೊತ್ತಾ. ಇನ್ನು ಒಂದೇ ಒಂದು ದಿನ ಅಷ್ಟೆ, ಆ ಕನ್ಸಿಗೆ ಹೊಸ ಅರ್ಥನೇ ಬರುತ್ತಲ್ವಾ. ನಿತ್ಯ, ನಾವು ಯಾವತ್ತಿಗೂ ಹೀಗೆ ಜೊತೆಯಾಗಿರ್ತೀವಿ. ಐ ಲವ್ ಯು ತೇಜಸ್. ಐ ಲವ್ ಯು ಟು ನಿತ್ಯ. ಅರೆ, ಇಷ್ಟೆಲ್ಲ ಮಾತಾಡಿ ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ಯಾ? ಖುಷಿಗೆ. ಖುಷಿಗೆ ನಗಬೇಕು. ಏನೇ ಆಗಲಿ ನಿನ್ನ ಕಣ್ಣು ಒದ್ದೆ ಆಗೋದಕ್ಕಂತೂ ನಾನು ಮಾತ್ರ ಬಿಡೋದಿಲ್ಲ. ನಿನ್ನ ಹುಡುಗಿ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನ ನಾನು ಹುಡುಕಿ ಹೇಳೋ ಹಾಗಾಯ್ತಲ್ವಾ. ತಗೋ. ಅಪ್ಪ, ನಿಜವಾಗ್ಲೂ ಇದನ್ನ ನಿಧಿ ನಿಮ್ಮ ಹತ್ರ ಹೇಳಿದ್ರ? ಐ ಮೀನ್, ನೀವು ನಿಜವಾಗ್ಲೂ ಅವ್ರ ಹತ್ರ ಕೇಳಿದ್ರ? ಹಾ, ಮತ್ತೆ ಏನು ಅನ್ಕೊಂಡಿದ್ಯಾ ನನ್ನ? ಚಿಟಕಿ ಹೊಡೆಯೋ ಅಷ್ಟರಲ್ಲಿ ಅವಳ ಮನಸ್ಸಿನ ಚಿಲ್ಕ ತೆಗೆದು ಅವಳು ಏನು ಬಯಸ್ತಾ ಇದ್ದಾಳೆ ನಿನ್ನಿಂದ ಅನ್ನೋದನ್ನ ಪಟ್ಟಿ ಮಾಡ್ಕೊಂಡು ಬಂದಿದ್ದೀನಿ. ಅದೇ ಇದು. ಅಪ್ಪ, ನೋಡಪ್ಪ, ನಿತ್ಯ ಕೊರಳಿಗೆ ತಾಳಿ ಬೀಳ್ತಿದ್ದ ಹಾಗೆ ನನ್ನ ಕೈನಲ್ಲಿ ತಾಂಬೂಲ ಇರುತ್ತೆ. ಅಲ್ಲಿ ಅವರು ಹೆಣ್ಣೊಪ್ಸ್ಕೊಡ್ತಿದ್ದ ಹಾಗೇನೆ ಇಲ್ಲಿ ನಾನು ನಿನ್ನ ಮತ್ತು ನಿಧಿ ಮದುವೆಗೆ ಮನೆಯವ್ರನ್ನ ಒಪ್ಸೋದಕ್ಕೆ ಮುಂದೆ ನಿಂತಿರ್ತೇನೆ. ಆದ್ರೆ ಆ ಮಂಟಪದಲ್ಲಿ ನಿಧಿಗೆ ನೀನು ನಿನ್ನ ಪ್ರೀತಿ ಹೇಳ್ಕೋಬೇಕು. ಇದು ನನ್ನ ಆಸೆ ಅಲ್ಲಪ್ಪ, ನಿನ್ನ ಹುಡುಗಿ ಕನಸು. ನಿಧಿ ಕನ್ಸ? ನಿನ್ನನ್ನು ಹೀಗೆ ಬಿಟ್ರೆ ನಿತ್ಯ ಇನ್ನೊಂದು ವರ್ಷದಲ್ಲಿ ತೊಟ್ಲು ತೂಗ್ತಾ ಇರ್ತಾಳೆ, ಆದ್ರೆ ನೀನು ಮಾತ್ರ ಹೀಗೆ ಇರ್ತೀಯ. ನಿಧಿಗೆ ನಿನ್ನ ಪ್ರೀತಿ ಹೇಳೋದೇ ಇಲ್ಲ. ಹಾಗಲ್ಲಪ್ಪ, ಮಂಟಪದಲ್ಲಿ ಪ್ರೀತಿ ಹೇಳ್ಕೋಬೇಕಾ? ನೀನು ಮಂಟಪದಲ್ಲಿ ಹೇಳ್ಕೋಬೇಕು, ಮಂದಿರದಲ್ಲಿ ಹೇಳ್ಕೋಬೇಕು, ಇವತ್ತು ಹೇಳಬೇಕು, ನಾಳೆ ಹೇಳಬೇಕು, ಅದು ಪ್ರಶ್ನೆ ಅಲ್ಲ. ನನಗೆ ಆದಷ್ಟು ಬೇಗ ನನ್ನ ಸೊಸೆ ನನ್ನ ಮನೆ ತುಂಬಿಸ್ಕೋಬೇಕು. ನಿನ್ನ ನೆಮ್ಮದಿನ ಹಾಳು ಮಾಡೋಕೆ ಎಷ್ಟೆಲ್ಲ ನಾಟಕ ಮಾಡ್ತಿದಾರಲ್ಲೋ. ಈ ಅನ್ಯಾಯದ ಬಗ್ಗೆ ನನಗೆ ಗೊತ್ತಿದ್ದು ಸುಮ್ಮನಿದ್ರೆ ಅವ್ರಿಗಿಂತ ದೊಡ್ಡ ಪಾಪಿ ನಾನು ಆಗ್ತೀನಿ. ಅಕ್ಕನ ಮದುವೆ ದಿನ ನಿಧಿ ಬಯಸ್ತಾ ಇರೋ ಗಿಫ್ಟ್ ಇದು. ನೆನಪಿರ್ಲಿ. ರಾಧಿಕಾ, ಕಣ್ಣನ್ನ ನಿಧಿ ಕರೀತಿದ್ದಾಳೆ. ಈಗಲೇ ಬರ್ಬೇಕಂತೆ ಅಂತ ಅವ್ನಿಗೆ ಹೇಳು. ಹಾ, ಸರಿ ದೊಡ್ಡಮ್ಮ. ಅಣ್ಣ, ನಿಧಿ ಕರೀತಾ ಇದ್ದಾಳೆ, ಬಾಯಿಲಿ.
ನಿನ್ನ ಜೀವನದಲ್ಲಿ ಮೋಸ ನಡೀತಿದೆ ಕರ್ಣ. ನಿತ್ಯನ್ ಜೊತೆ ನಿನ್ ಮದ್ವೆ ಮಾಡ್ಸೋಕ್ ಹೊರಟಿದ್ದಾರೆ ನಿಮ್ಮಪ್ಪ. ಇದು ಸತ್ಯ ಕಂದ. ಕರ್ಣ, ನಿನಗೆ ಸತ್ಯ ಹೇಳೋಕ್ ನನ್ನ ಎದುರಿಗಿರೋ ದೊಡ್ಡ ದಾರಿ ಇದೆ ಕಣೋ. ಈಗ ದಯವಿಟ್ಟಿದ್ನ ನೋಡು. ಅವ್ರ ಬಲೆಗೆ ನೀನ್ ಬಲಿಯಾಗ್ಬೇಡ ಕಂದ. ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತ ಸುಮ್ಮನೆ ಹೇಳಿಲ್ಲ ದೊಡ್ಡವರು. ಸದ್ಯ ಹೇಗೋ ಎಲ್ಲ ಆರಾಮಾಗಿ ಆಗ್ತಿದೆಯಲ್ಲ, ಮುಗಿಯೋ ತನಕ ಹೀಗೆ ಆದರೆ ಸಾಕು. ಒಂದು ಸಂಬಂಧ ಗಟ್ಟಿ ಆಗ್ತಿರೋ ದಿನನೇ ಇನ್ನೊಂದು ಶುರು ಆಗ್ತಿದೆ. ನನ್ನ ಜೀವನದಲ್ಲಿ ಇಂಥ ಒಂದು ಪ್ರೀತಿ, ಇಂಥ ಒಂದು ದಿನ ಬರುತ್ತೆ ಅಂತ ಅನ್ಕೊಂಡೇ ಇರಲಿಲ್ಲ. ಥ್ಯಾಂಕ್ ಯು ತಾತ. ನೀವು ಅವತ್ತು ಕೊಟ್ಟ ಜೀವನನ ಇನ್ನಷ್ಟು ಪ್ರೀತಿಯಿಂದ ಕಟ್ಕೊಳ್ಳೋದಕ್ಕೆ ಶುರು ಮಾಡ್ತಾ ಇದ್ದೀನಿ. ನಿಮ್ಮ ಆಶೀರ್ವಾದ ಯಾವಾಗಲೂ ಹೀಗೆ ಇರುತ್ತಲ್ವಾ? ನಿಧಿಯವರ ಪ್ರಪಂಚ, ಅವ್ರ ಕನಸು ಎಲ್ಲದರಲ್ಲೂ ನನ್ನ ಪಾಲು ಶುರು ಆಗೋ ಸಮಯ. ಆ ಜವಾಬ್ದಾರಿನ ನನ್ನ ಹೆಗ್ಲು ಯಾವತ್ತೂ ಖುಷಿಯಾಗೇ ಹೊರಬೇಕು. ಹೊರ್ತೀನಿ. ತಾಂಬೂಲದ ಸಮೇತ ಪ್ರಪೋಸ್ ಮಾಡಬೇಕು. ಅಕ್ಕನ ಮದುವೆ ದಿನನೇ ಪ್ರಪೋಸ್ ಮಾಡಬೇಕು. ಅಕ್ಕನ ಮಂಟಪದಲ್ಲೇ ಪ್ರಪೋಸ್ ಮಾಡಬೇಕಾ? ನಿಧಿ, ಕೈ ಮೇಲೆ ನನ್ನ ಹೆಸರು ಹಾಕ್ಸ್ಕೊಂಡಿದ್ಯಾ? ಕೆ ಫಾರ್ ಕಾರ್ತಿಕ್ ತಾನೆ? ಊರಿಗೆಲ್ಲ ಒಂದ್ ಚಿಂತೆ ಆದ್ರೆ ನಿಮ್ಗೆ ಒಂದ್ ಚಿಂತೆ. ಎಷ್ಟೆಲ್ಲ ಹೇಳಿದೆ ನಿಂಗೆ ನನ್ನ ಹಿಂದೆ ಬರ್ಬೇಡ ಅಂತ, ಆದ್ರೂ ಪದೇ ಪದೇ ಯಾಕೆ ಹಿಂದೆ ಸುತ್ತತ್ಯಾ? ಇಲ್ಲೇನ್ ಮಾಡ್ತಿದ್ಯಾ ನೀನು? ಮೊದ್ಲು ಇಲ್ಲಿಂದ ಹೋಗು, ಸುತ್ತೇಸ್ಬೇಡ. ಪ್ರೀತಿ ಎಲ್ಲಿರುತ್ತೋ ಅಲ್ಲೇ ಕೋಪ ಇರೋದಂತೆ. ಅಲ್ಲ, ನಿನ್ನ ಮನಸ್ಸಲ್ಲಿರೋದೆಲ್ಲ ಯಾಕೆ ಡೈರೆಕ್ಟಾಗಿ ನನ್ನ ಹತ್ರ ಹೇಳ್ಕೋಬಾರ್ದು?